ಮಾಡಿ ಹೊರಟು ಹೋದೆಯ ಪ್ರೀತಿ ಪ್ರೇಮ ಅಂತ ನನ್ನ ತಲೆ ಕೆಡಿಸಿ ಈಗ ನನಗೆ ಮೋಸ ಮಾಡಿ ಆ ಹೇಳನ ಮಗನ ಮದುವೆ ಆಗಿದೆಯಲ್ಲ, ನೀನು ಸುಖವಾಗಿರ್ತೀಯ ಅಂತ ತಿಳ್ಕೊಂಡಿದೀಯ. ನಮ್ಮಂಥ ನಿಯತ್ತಾಗಿ ಪ್ರೀತಿ ಮಾಡೋರಿಗೆ ಸಿಗುವ ಶಿಕ್ಷೆ ಇದೇನಾ? ಹಾಗಂತ ಕೆಲವರು ಸುಮ್ಮನೆ ಇರಬಹುದು, ಆದ್ರೆ ನಾನು ಯಾವ ಕಾಲಕ್ಕೂ ಸುಮ್ಮನೆ ಇರೋದಿಲ್ಲ. ನಿನ್ನ ಜೀವ ತೆಗಿತೀನಿ ವಿನಃ ಅವನ ಜೊತೆ ಜೀವನ ಮಾಡೋದಕ್ಕೆ ಯಾವ ಕಾಲಕ್ಕೂ ಬಿಡೋದಿಲ್ಲ. ನಿನ್ನ ಕೊಂದು ನಾನು ಜೈಲು ಸೇರಿದ್ರು ಚಿಂತೆ ಇಲ್ಲ, ನೀನು ಮಾತ್ರ ಸುಖವಾಗಿರಬಾರದು. दामिनी, शीश का महल तेरा रहे तो पत्थर का दिल है मेरा, एक ना एक दिन ये पत्थर उड़ जाए, तेरा शीश का महल टुकड़ा टुकड़ा हो जाएगा. ಏನು ನಿನ್ನ ವೇಷಭೂಷಣ ಗರತಿ ಗಂಗವನ ತರನೇ ಕಾಣ್ತಾ ಇದೆಯಲ್ಲ. ಅಪ್ಪ, ಮದುವೆ ಆದ್ಮೇಲೆ ನಿನ್ನ ಕೆಟ್ಟಪೇ ಚೇಂಜ್ ಆಗಿಬಿಟ್ಟಿದೆ. ಯಾಕೆ? ಪ್ರೀತಿ ಪ್ರೇಮ ಅಂತ ದೊಡ್ಡದಾಗಿ ಮಾತಾಡ್ತಾ ಇದೆಯಲ್ಲ, ಎಲ್ಲಿಗೆ ಹೋಯ್ತು ಆ ಮಾತುಗಳೆಲ್ಲ? ನನಗೆ ಮೋಸ ಮಾಡಿ ಅವನ ಜೊತೆಗೆ ಸುಖವಾಗಿರ್ತೀನಿ ಅಂತ ತಿಳ್ಕೊಂಡಿದೀಯ? ಖಂಡಿತ ಇಲ್ಲ. ಅಲ್ಲ, ನಾನ್ ನಿನಗೇನು ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ರೀತಿ ಮೋಸ ಮಾಡಿದೆ ನೀನು? ಮಾತಾಡೇ ಮಾತಾಡು. ನಿನಗಷ್ಟಲ್ಲೂ ನಾನು ಕೂಡ ಮೋಸ ಮಾಡೋಳು. ಒಬ್ಬಳೆ ಮಗಳು ಅಂತ ನನ್ನ ಗಂಡ ರೆಪ್ಪಿಗಿಂತ ಹೆಚ್ಚಾಗಿ ಒಬ್ಬರು ಮಾಡಿದೆ. ಆದ್ರೆ ಇವಳು ನನಗೆ ಬಹಳ ದ್ರೋಹ ಮಾಡಿಬಿಟ್ಲು. ಅಲ್ಲ, ಅವತ್ತ ಹೆಚ್ಚು ನನಗೆ ಬಾಯಿ ಬಂದ ಮಾತಾಡಿದ್ರು ಕೇಳ್ಕೊಂಡು ಸುಮ್ಮನೆ ನಿಂತಿದ್ಲು. ಅಷ್ಟೇನಪ್ಪ, ಅವಳು ನನಗೆ ಎದಿಗೆ ಜಾಡಿಸೋದ್ರು ತಂದೆ ಅನ್ನೋ ಕಲಿಗಾರ ಸ್ವಲ್ಪನೇ ಇಲ್ದಂಗಾಯ್ತು. ನಾನ್ ನಿನಗೇನು ಮೋಸ ಮಾಡ್ತೇನೆ ಅಂತೇಳಿ ನನ್ನ ಮೇಲೆ ಕಿಟ್ಟೊಂದು ಸಿಟ್ಟು. ಹೇಳಿ ಹೇಳಿ ಹೇಳಿ. ಸುಮ್ಮನಿದ್ಯಾ? ಮಾತಾಡು. ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ತಂದೆಗೆ ಮಾಡಿದ ಅವಮಾನಕ್ಕಾಗಿ ಆ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ನಾನು ಈ ರೀತಿ ಮಾಡಿದ್ದೆ. ನಾನು ಚಿಕ್ಕವನು. ನನ್ನ ತಂದೆ ಒಂದೇ ಒಂದು ತಪ್ಪು ಮಾಡಿದ್ದಕ್ಕಾಗಿ ನನ್ನ ತಂದೆಯನ್ನ ಹೊಡೆದು ಬಡೆದು 15 ವರ್ಷ ಬಹಿಷ್ಕಾರ ಹಾಕಿದ ಆ ಜಾವ್ರೆ ಗೌಡ. ಅದನ್ನು ನೋಡಿದ ನನ್ನ ತಾಯಿ ಎದೆ ಬಡಿದುಕೊಂಡು ಪ್ರಾಣ ಬಿಟ್ಟರು. ಇದು ನಾನು ತಾಯಿ ಇಲ್ಲದ ತಪ್ಪಲಿಯಾದೆ. ಆ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ನಾನು ಈ ರೀತಿ ಮಾಡಿದ್ದು. ನೋಡ್ತಾ ಇರಿ, ತಾಯಿ ಇಲ್ಲದ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದು ಅವರಿಗೆ ತೋರಿಸ್ತೀನಿ. ಅವರ ಮನೆಯನ್ನ ಸರ್ವನಾಶ ಮಾಡದೆ ಹೋದ್ರೆ ನಾನು ನಮ್ಮಪ್ಪನ ಮಗಳೇ ಅಲ್ಲ. ತಪ್ಪಾತು. ನೀ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದು ಗೊತ್ತಾಗಲ್ಲ. ಬಾಯಿ ಬಂದಾಗ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪು ಕ್ಷಮ ಮಾಡ್ಬಿಡವ. ನೀವೆಂತೇಳಿ ನನ್ನಲ್ಲಿ ಕ್ಷಮೆ ಕೇಳ್ತಾ ಇದ್ದೀರಾ? ಈ ಕೆಲಸ ಮಾಡೋಕ್ಕಿಂತ ಮುಂಚೆ ನಿಮ್ ಮುಂದೆ ನಾನು ಒಂದು ಮಾತು ಹೇಳ್ಬೇಕಾಗಿತ್ತು. ದಯವಿಟ್ಟು ನೀವೇ ನನ್ನ ಅಪರಾಧ. ಒಳ್ಳೆ ಕೆಲಸ ಮಾಡಿದ್ದೀನಿ. ನಿನಗೆ ಹೇಳಲಾರ್ದೆ ಇಂಥ ನಿರ್ಧಾರ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಅಪರಾಧ ಕ್ಷಮಿಸಿ. ಇರ್ಲಿ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನಿನ್ನನ್ನು ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಇನ್ಮೇಲಾದ್ರೂ ನಾನು ಕೈ ಬಿಡೋದಿಲ್ಲ ತಾನೇ? ನೋಡು ಸೂರ್ಯ, ಈ ತಾಳಿಗೆ ಮಾತ್ರ ಅವನು ಗಂಡ, ನನ್ನ ಹೃದಯಕ್ಕಲ್ಲ. ನನ್ನ ಹೃದಯದಲ್ಲಿರೋದು ಕೊನೆಗೋರಿಗೂ ನಿನ್ನ ಒಬ್ಬನಿಗೆ ಸ್ಥಾನ. ಅಪ್ಪ, ಈಗಲಾದ್ರೂ ನಿಜ ಹೇಳಿದೆಲ್ಲ ನನಗೆ ತುಂಬಾ ಸಂತೋಷ ಆಯ್ತು. ಐ ಲವ್ ಯು. ನೋಡ್ತಾ ಇದ್ದೆ, ಇನ್ನು ಸ್ವಲ್ಪ ದಿನದಲ್ಲಿ ಆ ತಾಯಿ ಮಗನ ಕತೆ ಮುಗಿಸಿ ಅವರ ಮನೆಯನ್ನು ಸರ್ವನಾಶ ಮಾಡದೆ ಹೋದ್ರೆ ನಾನು ನರಸಿಂಹನ ಮಗಳೇ ಅಲ್ಲ. ಅದು ಈ ಜನ್ಮದಲ್ಲೇ ಸಾಧ್ಯವೇ ಇಲ್ಲ.
ಕಾಲಿಟ್ಟಾಗ್ಲೇ ಗೊತ್ತಾಯ್ತು ನನ್ನ ಮಕ್ಕಳ ನೀವೇನೋ ಪ್ಲಾನ್ ಮಾಡ್ಕೊಂಡೆ ಆ ಮನೆಗೆ ಕಾಲಿಟ್ಟಿದ್ದೀರಾ ಅಂತ. ಪಾಪ ದೊಡ್ಡ ಮನೆಯವರು ನಿಮ್ಮನ್ನೆಲ್ಲ ಆಕಳು ಕುಡಿದವರು ಅಂತ ತಿಳ್ಕೊಳ್ತಾರೆ, ಆದ್ರೆ ನಾನು ಮಾತ್ರ ಹಂಗ ತಿಳ್ಕೊಂಡೇ ಇಲ್ಲ. ನನ್ನ ಮಗನ ಜಾಸ್ತಿ ಕಿರ್ಚಾಡೋದು ಹೋಗ್ಬೇಡ. ಏನು ಗಂಡಸ್ತಾನ ಏನೇ ಇದ್ರು ಸಣ್ಣ ಹುಡುಗರ ಹತ್ರ ಇಟ್ಕೊಳ್ಳೋ. ಆ ದೇವ್ರಂತ ಮನುಷ್ಯರಿಗೆ ಮೋಸ ಮಾಡೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಹೇಗೆ ಬರುತ್ತೆ? ಅವರು ನಿಮ್ಗೆ ದೇವತೆ ಸ್ಥಾನದಲ್ಲಿ ಇಟ್ಟಿದ್ದಾರೆ ಕಣ್ರಿ. ಆದ್ರೆ ಅವ್ರಿಗೆ ಏನ್ ಗೊತ್ತು, ನೀವು ದೆವ್ವದ ಜಾತಿ. ಇಳಿಸ್ರಿ ಕೈನ. ನಾನು ಮನಸ್ಸು ಮಾಡಿದೆ ಅಂತಂದ್ರೆ ನಿಮ್ಮನ್ನೆಲ್ಲೇ ಕತ್ತರಿಸಿ ತುಂಡಾಗಿ ಬಿಸಾಕಿ ಬಿಡ್ತೇನೆ. ನೋಡೇ, ನಾನು ಜೀವಂತ ಇರೋವರೆಗೂ ಆ ತಾಯಿ ಮಗನ ಒಂದು ಕೂತು ಸಹಿತ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅವರಿಬ್ಬರನ್ನು ಅದು ಹೇಗೆ ಉಳಿಸ್ಕೊತೀಯೋ ನಾನು ತೀರ್ತೀನಿ. ಹೆಣ್ಣಾದ ನಿನಗೆ ಇಷ್ಟೊಂದು ಸೊಕ್ಕು ದುರಂಕಾರ ಇರ್ಬೇಕಾದ್ರೆ ನಾನು ಮೀಸೆ ಹೊತ್ತು ಗಂಡಸು ಕಣ. ನನಗೆ ಅಷ್ಟೇ ಇರ್ಬೇಕು. ಯಾಕೆ ಅಂತಂದ್ರೆ ನಾನು ಗುಡ್ ಮ್ಯಾನ್, ಬ್ಯಾಡ್ ಮ್ಯಾನ್. ಅದೇ ಮನೆಯವರಿಂದ ನಿಮ್ಮನ್ನ ಸರ್ವನಾಶ ಮಾಡ್ಲಿಲ್ಲ. ನನ್ನ ಹೆಸರು ಕುಬೇರೇ ಇಲ್ಲ. ಬರ್ತೇನೆ. ರಾಜಮರ್ರಿ, ಈ ಚಾಕುನ ತಗೊಂಡೋಗಿ ಮನೆಯಲ್ಲಿ ಉಳ್ಳಾಗಡ್ಡಿನೋ ಈರುಳ್ಳಿನೋ ಹೆಚ್ಚೋದಕ್ಕೆ ಉಪಯೋಗ ಮಾಡ್ಕೋ. ಬೇರೆ ಏನಾದ್ರೂ ಪ್ಲಾನ್ ಇದ್ರೆ ನೋಡು, ಇದರಿಂದ ನಾನೇನು ಮಾಡೋದಕ್ಕಾಗೋದಿಲ್ಲ. ನನ್ನ ಮಕ್ಕಳ, ನಿಮ್ಮ ಬಾಲನ ಇಲ್ಲೇ ಮುದ್ರಕೊಂಡಿದ್ರೆ ಸರಿ. ನನ್ನ ಮುಂದೆ ಏನಾದ್ರೂ ಬಾಲ ಬಿಚ್ಚೋದಕ್ಕೂ ನೋಡಿದ್ರೆ ನಿಮ್ಮ ರುಂಡನ ಚಂಡಾಡ್ತೀನಿ. ಅದು ನೀರಿಲ್ಲದ ಜಾಗದಲ್ಲಿ. ಬಿ ಕೇರ್ಫುಲ್. ನನ್ನ ಮಕ್ಕಳ ಅಂದ್ರೆ ನಾವು ನಿನ್ನ ಮಕ್ಕಳು. ಇನ್ನು ಈ ಮಕ್ಕಳು ಎಂತವ್ರು ಅಂತ ಈ ಮಗನಿಗೆ ಗೊತ್ತಿಲ್ಲ. बे बच्चे, तुम जिस स्कूल में पढ़ते हो ना, उस स्कूल का हेडमास्टर मैं हूँ. ನೀನ್ ಒಂದು ಮಾತು ಹೇಳಿದ್ರೆ ಅವನ ಇಲ್ಲೇ ಮುಗಿಸ್ಬಿಡ್ತಾ ಇದ್ದೆ. ಒಮ್ಮೆಲೆ ಅವರ ಕಥೆ ಮುಗಿಸಿಬಿಟ್ರೆ ಅವರಿಗೆ ಸುಖ ಸಿಗುತ್ತೆ. ಅವನು ಯಾರಿಗಾಗಿ ಇಷ್ಟೊಂದು ಹಾರಾಡ್ತಾ ಇದ್ದಾರೋ ಅವರಿಂದಲೇ ಅವರ ಕಥೆ ಮುಗಿಸಿದಾಗಲೇ ನನ್ನ ಮನಸ್ಸು ಅಂದ್ರ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡಿವ? ಅದನ್ನ ಹೇಳಿದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ಮಾಡಿ ತೋರಿಸ್ತೀನಿ. ಕೆಲಸಗಳು ಇಲ್ಲಿಗೆ ಮುಕ್ತಾಯ ಆದ ನೋಡೋಣ. ಲೆಕ್ಕಪತ್ರ ಎಲ್ಲ ಮಾಡಿದ್ದೀನಿ, ಹಾಗೆ ದುಡ್ಡನ್ನೆಲ್ಲ ಎಣಿಸಿ ಫ್ರಿಜ್ಜಲ್ಲಿಟ್ಟು ಲಾಕ್ ಮಾಡಿದ್ದೀನಿ. ತೆಗೆದುಕೊಮ್ಮ ಫೈಲ್. ಇದನ್ನ ಯಾಕೋ ನನ್ನ ಕೈಯಲ್ಲಿ ಕೊಡ್ತಾ ಇದೀಯಾ? ನಿನ್ನ ಹತ್ರನೇ ಇಟ್ಕೋ. ಓ, ಇದು ನನ್ನ ಹತ್ರ ಬೇಡಮ್ಮ, ನಿನ್ನ ಹತ್ರನೇ ಇಟ್ಕೋ. ಅಲ್ಲೋ, ಇನ್ನು ಮೇಲಿಂದ ಈ ಮನೆಯ ಜವಾಬ್ದಾರಿನೆಲ್ಲ ನೀನೇ ತಾನೇ ನೋಡ್ಕೋಬೇಕು. ಅಮ್ಮ, ಈ ಲೆಕ್ಕಪತ್ರ ಮಾಡೋದಕ್ಕೇನೆ 3 ದಿನ ಆಯ್ತು. ಇನ್ನೇನಾದ್ರೂ ನಾನು ಈ ಮನೆ ಜವಾಬ್ದಾರಿ ತಗೊಂಡ್ಬಿಟ್ರೆ ಮುಗಿದೋಯ್ತು. ನನ್ನ ಗತಿ ಅದೋ ಗತಿ. ಬೇಡಮ್ಮ, ನೀನೇ ತಗೋ. ಏನು ಅಂತ ಮಾತನಾಡ್ತೀಯೋ? ಅಲ್ಲೋ, ನಾಳೆ ನಾನಿಲ್ಲದ ಕಾಲಕ್ಕೆ ಇದನ್ನೆಲ್ಲ ನೀನೇ ತಾನೇ ನೋಡ್ಕೋಬೇಕು. ಏನ್ ಮಾತು ಅಂತ ಮಾತನಾಡ್ತಾ ಇದೀಯ? ನೀನಿಲ್ಲ ಅಂದ್ರೆ ಈ ಜೀವ ಬದುಕುತ್ತೇನಮ್ಮ. ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಮ್ಮ. ಹುಚ್ಚಪ್ಪ, ಹಾಗೆಲ್ಲ ಮಾತನಾಡಬಾರ್ದಪ್ಪ. ನೀನಿನ್ನು 100 ಕಾಲ ಸುಖವಾಗಿ ಬಾಳಿ ಬದುಕಬೇಕು. ನೋಡು, ದೇವರು ಯಾರ್ಯಾರನ್ನ ಯಾವ್ಯಾವ ಕಾಲಕ್ಕೆ ಕರ್ಕೊಳ್ಬೇಕು ಆ ಕಾಲಕ್ಕೆ ಕರ್ಕೊಳ್ತಾರೆ. ಈಗ ಯಾಕೆ ಮಾತು? ಹೋಗು, ಫೈಲ್ನ ಲಾಕರಲ್ಲಿ ಇಟ್ಟು ಬಾ. ಹೋಗು. ಆಯ್ತಾ? ಯಾಕಮ್ಮ, ಏನಾಯ್ತು? ಏನಾಯ್ತಮ್ಮ? ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಿರುವಾಗ ದಾರಿಯಲ್ಲಿ ನನ್ನ ಶೀಲ ಹಾಳು ಮಾಡಲು ಏನು? ಜಮೀನ್ದಾರ ಮನೆಯ ಸೊಸೆಯ ಮೇಲೆ ಕಣ್ಣು ಹಾಕಿದ್ರ? ಯಾರವನು ಹೇಳಮ್ಮ. ನಿಂತ ಜಾಗದಲ್ಲಿ ಅವನನ್ನ ಸುಟ್ಟು ಹಾಕ್ಬಿಡ್ತೀನಿ. ಹೇಳಮ್ಮ, ಯಾರವನು? ಅಮ್ಮ ಕೇಳ್ತಾ ಇದ್ರೆ ತಾನೇ ಹೇಳು. ಅವನು ಯಾರು ಅಂತ ಹೇಳಿದ್ರೆ ನೀವು ನಿಮ್ಮಮ್ಮನ್ನ
ಮನೆಯ ನಿಷ್ಠಾವಂತ ಕೆಲಸಗಾರ ಕುಬೇರ. ಇದನ್ನೇನ್ ಹೇಳ್ತಾ ಇದೀಯ? ಈ ಮಾತು ನಿಜಾನ? ಸರಿಯಾಗಿ ನೋಡಿ ಹೇಳ್ತಾ ಇದ್ದೆ ತಾನೇ? ನಾನು ಯಾಕ್ರಿ ಸುಳ್ಳು ಹೇಳಿ? ನಿಮ್ಮನೆಯಾಗೂ ಸತ್ಯ ಇಲ್ಲ. ನಾನು ಇದನ್ನ ನಂಬೋದೇ ಇಲ್ಲ. ನನ್ನ ಕುಬೇರ ಹೀಗೆ ಮಾಡೋಕೆ ಸಾಧ್ಯನೇ ಇಲ್ಲ. ಇದರಲ್ಲೇನೋ ಮೋಸ ಇದೆ. ನನಗೆ ಗೊತ್ತಿತ್ತು, ನೀವು ಹೀಗೆ ಹೇಳ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ನನ್ನ ಮಾನ ಪ್ರಾಣ ಕಾಪಾಡ್ದು ನನ್ನ ಜೊತೆಗೆ ಕರ್ಕೊಂಡು ಬಂದಿದ್ದೀನಿ. ಯಾರು ಕೈ ಹಾಗಿದ್ರ? ಕರಿತೀನಪ್ಪ, ಕರಿತೀನಿ. ಅಣ್ಣ, ಅಣ್ಣಯ್ಯ. ನೀವಾದ್ರೂ ಹೇಳಿ ಇವರಿಗೆ. ಏನಪ್ಪ ಇವಳು ಹೇಳ್ತಾ ಇರೋ ಮಾತು ನಿಜನ? ಹೌದಮ್ಮ, ಅವ್ರು ಹೇಳೋ ಮಾತು ನಿಜ. ಹೌದು, ನೀವ್ಯಾರು, ಎಲ್ಲಿಯವರು? ನೀವು ನಮ್ಮೂರಿನವರು ಅಲ್ವೇ ಅಲ್ಲ. ಅಂದಾಗ ಈ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೋಡಿ, ನಾವು ಬೇರೆ ಊರಿಂದ ಈ ಊರಿಗೆ ಕೆಲಸಕ್ಕೆ ಬಂದಿದ್ದೀವಿ. ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಈ ತಂಗಿ ಕಾಪಾಡು ಕಾಪಾಡು ಅಂತ ಕಿರಿಸ್ತಾ ಇದ್ರು. ಏನಾಗಿದೆ ಅಂತ ನಾವು ಹೋಗಿ ನೋಡಿದಾಗ ಅವರು ಇವ್ರನ್ನ ಹಿಡಿದು ಎಳ್ದಾಡ್ತಾ ಇದ್ರು. ಯಾಕಪ್ಪ, ಯಾಕೆ ಹೀಗೆ ಮಾಡ್ತೀಯ ಅಂತ ಕೇಳಿದ್ರೆ, ನಿನಗೂ ಇದಕ್ಕೆ ಸಂಬಂಧ ಇಲ್ಲ, ಹೊರಟು ಹೋಗಂತ ನಮ್ಮನ್ನೇ ಹೊಡಿಯೋಕ್ ಬಂದ್ರು. ಅದಕ್ಕೆ ನಾವೇ ಸಿಟಿಗೆ ಎದ್ದವ್ರನ್ನ ಹೊಡಿಯೋಕ್ ಹೋದಾಗ ನಮ್ ಕಡೆಯಿಂದ ತಪ್ಪಿಸ್ಕೊಂಡು ಓಡೋದು ಸರ್. ಅವನೇ ಈ ಕೆಲಸ ಮಾಡಿದ್ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಾದ್ರೂ ಇದೆಯೇ? ಸಾಕ್ಷಿ ಇದೆ. ಅವರು ತಪ್ಪಿಸ್ಕೊಂಡು ಓಡಿ ಹೋಗ್ಬೇಕಾದ್ರೆ ಈ ಮಫ್ಲರ್ ಕೈ ಸಿಕ್ತು. ಇದು ನಿಮ್ಮ ಮನೆಯವ್ರದ? ಮೋಸ ಆಯ್ತಮ್ಮ, ಮೋಸ ಆಯ್ತು. ಈ ಸ್ಕಾರ್ಪು ಆ ಕುಬೇರನ ಅಮ್ಮ, ಓ ತಡಿ, ಇಲ್ಲೇ ಇದ್ದೀರಾ? ಅಮ್ಮ, ಅದೇನಾಯ್ತು ಅಂತಂದ್ರೆ, ಮುಚ್ಚೋ ಬಾಯ್ನ. ಇನ್ನ ಮೇಲೆ ನಿನ್ನ ಬಾಯಿಂದ ಅಮ್ಮ ಅನ್ನೋ ಶಬ್ದ ಬರ್ಕೊಂಡು. ಅಮ್ಮ, ನಾನೇನ್ ತಪ್ಪಾಡಿದ್ದೀನಿ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ. ತಿಪ್ಪೆಯಲ್ಲಿದ್ದ ನಾಯಿನ ಉಪ್ಪರಿಗೆ ಮೇಲೆ ಕೂರಿಸಿದ್ರೆ ಹೇಸಿಗೆ ಕಂಡ ತಕ್ಷಣ ಬಾಯಿ ಹಾಕ್ತಾ ಇರುತ್ತೇನೋ? ನಿಮ್ ಬಾಯಿಂದ ಇಂಥ ಮಾತುಗಳು ಬರ್ತಾ ಇದೆಯಾ? ದಣಿ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅದನ್ನಾದ್ರೂ ಹೇಳ್ಬಾರ್ದ? ಮಾಡೋದೆಲ್ಲ ಮಾಡ್ಬಿಟ್ಟು ದೊಡ್ಡ ಸಾಚಂತರ ಮಾತಾಡಕ್ ಬರ್ತಾ ಇದೀಯ. ನೋಡು ನನ್ನ ಹೆಂಡತಿಯ ಅವತಾರವನ್ನ. ಆ ಮುಗ್ಧ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ನಿನ್ನ ಮನಸ್ಸಾದ್ರೆ ಹ್ಯಾಪ್ ಅಂತ. ದಣಿ, ನಾನು ಈ ಮನೆ ಒಪ್ಪುಂಡವನು. ಯಾವತ್ತೂ ಅಂತ ದ್ರೋಹದ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ. ದ್ರೋಹದ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಇದ್ರಲ್ಲೇನೋ ಸಂಚಿದೆ. ಇವರೆಲ್ಲ ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಸಾಕ್ಷಿ ಸಮೇತ ಸಿಕ್ಕಿರುವಾಗ ನಮ್ದೇ ಇರೋಕ್ಕಾಗುತ್ತೇನೋ? ನಾನು ಬಲಾತ್ಕಾರ ಮಾಡೋಕ್ ಹೋಗಿದ್ದೇನ, ಅದು ಸಾಕ್ಷಿ ಬೇರೆ ಸಿಕ್ಕಿದೆ. ಏನ್ರಿ ದಣಿ ಅದು? ಈ ಸ್ಕಾರ್ಪ್ ನಿಂದೆ ತಾನೇ? ದಣಿ, ಇದು ಒಂದನ್ನ ಇಟ್ಕೊಂಡು ನನ್ನನ್ನು ಅಪರಾಧನೇ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣ ನೋಡ್ಬೇಕು ಅಂತ ಹೇಳ್ತಾರೆ. ಗೊತ್ತಿದೆ ನಿಮಗೆ? ಓಹೋ, ಹಂಗೆ. ಮಿಸ್ಟರ್, ಅದನ್ನ ನೋಡಿದ್ದು ಸಾಕ್ಷಿ ಕೂಡ ಇಲ್ಲೇ ಇದೆ ಅನ್ನೋದಾಯ್ತು. ಯಾರೇ ದಣಿ ಅದು? ಯಾವಂದ್ರೆ ಅವನು? ಮಿಸ್ಟರ್, ಇನ್ನು ಬೇಕಾ? ಇವನ ದಣಿ, ಇವರೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಇವ್ರ ಮಾತನ್ನ ನಂಬೋದಕ್ಕೆ ಹೋಗ್ಬೇಡಿ. ಇವ್ರ ಮಾತನ್ನ ನಂಬಿದ್ರೆ ಈ ಮನೆ ಸರ್ವನಾಶ ಆಗುತ್ತೆ. ನಾನು ಯಾಕ್ರಿ ಇವ್ರ ಮನೆ ಸರ್ವನಾಶ ಆಗ್ಲಿ ಅಂತ ಬಯಸ್ಲಿ? ನನಗೇನ್ರಿ ಕಡಿಮೆ ಆಗಿರೋದು? ಬಂಗಾರದಂತ ಗಂಡ, ದೇವತೆ ಅಂತ ಅತ್ತೆ ಇರುವಾಗ ನಾನು ಯಾಕ್ರಿ ಹಾಗೆ ಮಾಡಿ? ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದಿದ್ರೆ ನನ್ನ ಕತ್ತೆ ಸಿಕ್ಕೊಂಡು ಹಾಕ್ಬಿಡ್ರಿ. ಆದ್ರೆ ಇಂಥ ಅಪವಾದ ಕೊಡ್ಬೇಡ್ರಿ. ನೀಚ ಹೆಣ್ಣೆ, ನಿನ್ನ ಮೈಯಲ್ಲಿ ಇಂಥ ಒಂದು ವಿಷ ತುಂಬಿಕೊಂಡಿದೆ ಅಂತೇಳಿ ನಾವು ತಿಳ್ಕೊಂಡಿರ್ಲಿಲ್ಲ. ನಿನ್ನ ಕೇವಲ ಒಂದೇ ಒಂದು ಮಾತಿನಿಂದ ನಮ್ಮ ದಣಿ, ನಮ್ಮ ತಾಯಿ ಮನಸ್ಸು ಕೆಡಬೇಕಾದ್ರೆ ಅದು ಎಷ್ಟು ಮಟ್ಟಿಗೆ ನಾಟಕ ಆಡಿರ್ಬೇಕು. ನೀನು ಉಳಿಬಾರ್ದು, ನೀನು ಉಳಿಬಾರ್ದು. ನನ್ನ ಕಣ್ಣೆದುರ ಮೇಲೆ ನನ್ನ ಹೆಂಡತಿಯ ಮೇಲೆ ಇಷ್ಟೊಂದು ಅಸಹ್ಯವಾಗಿ ನಡ್ಕೊಳ್ಳೋನು ನೀನು. ನಾನು ಇಲ್ಲದ ಸಮಯದಲ್ಲಿ ಅದೆಷ್ಟೊಂದು ಅಸಹ್ಯವಾಗಿ ನಡ್ಕೊಂಡಿರಬಹುದು. ಇವತ್ತು ಕಟ್ಟಿ ಹಿಡಿದುಕೊಂಡು ಆಗಲೇಬೇಕು. ಅಮ್ಮ, ಈ ಮನೆಯಲ್ಲಿ ಈ ನೀಚ ಇರಬೇಕು ಒಂದು, ಇಲ್ಲ ನಾನಿರಬೇಕು ಒಂದು. ಇದರ ನಿರ್ಧಾರ ಈ ಕ್ಷಣವೇ ನಡೀಬೇಕು. ಕುಬೇರ,
ಹೋಗು, ಹೊರಟು ಹೋಗು ಇಲ್ಲಿಂದ. ತುತ್ತಾಕಿ ಬೆಳೆಸಿದ ನಿಮ್ಮ ಬಾಯಿಂದ ಇಂಥ ಮಾತುಗಳ ಈ ನಿನ್ನ ವೇದಾಂತದ ಮಾತುಗಳು ಕೇಳಲಿಕ್ಕೆ ನನಗೆ ಸಮಯ ಇಲ್ಲ. ಹಟ್ಟೋಗು ಇಲ್ಲಿಂದ. ದಾಮಿನಿ, ಆಗ್ಲಿ ನಡೆಯಿರಿ. ಆಗ್ಲಿ ಗಣಿ. ನೋಡಿ, ನಾನು ಈ ಮನೆ ಉಟ್ಕೊಂಡವನು. ಯಾವತ್ತೂ ನಾನು ದ್ರೋಹ ಬಗೆಯೋದಿಲ್ಲ. ಅಮ್ಮ, ನಾನು ಸುಖವಾಗಿರ್ತೀನಿ ಅನ್ನೋ ಮನಸ್ಸು ನಿಮ್ಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಸುಖನೇ ನನಗೆ ಮುಖ್ಯ. ನೋಡಿ, ನೀವು ಸುಖವಾಗಿದ್ರೆ ಅಷ್ಟೇ ಸಾಕು. ನಾನು ಬೇಕಾದ್ರೆ ಈ ಮನೆನೇ ಬಿಟ್ಟು ಹೊರಟೋಗ್ಬಿಡ್ತೀನಿ. ಆದ್ರೆ ದಣಿ, ಒಂದೇ ಒಂದು ಮಾತನ್ನು ಹೇಳ್ತೀನಿ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಹೆಣ್ಣಿನಿಂದ ಈ ಮನೆ ನರಕ ಆಗುತ್ತೆ. ಮುಚ್ಚು ಬೇಡ. ಪದೇ ಪದೇ ಈ ನಿನ್ನ ಹಾಳು ಪುರಾಣ ಕೇಳಲಿಕ್ಕೆ ನನಗೆ ಸಮಯ ಇಲ್ಲ. ದಾಮಿನಿ, ನಡೆ ಒಳಗೆ. ನಾ ಬಂದ ಕೆಲಸ ಆಯ್ತು, ನಾನು ಬರ್ಲ. ಇಲ್ಲಿ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಇದೇ ಮನೆಯಲ್ಲಿ ಇರಿ. ಯಾಕಂದ್ರೆ ನಾನಿಲ್ಲದ ಸಮಯದಲ್ಲಿ ಮತ್ತೆ ಯಾರಾದರೂ ನನ್ನ ಹೆಂಡತಿಯ ಮೇಲೆ ಅಟ್ಯಾಕ್ ಮಾಡಿದ್ರು ಮಾಡಬಹುದು. ಹಾಗಾಗಿ ನೀವು ಇದೇ ಮನೆಯಲ್ಲಿರಿ. ಸರಿ ಸರ್, ನೀವು ಹೇಳೋದು ಸರಿಯಾಗಿ ಕಾಣ್ತಾ ಇದೆ. ಆಯ್ತು, ನೀವು ಹೇಗೆ ಹೇಳ್ತಿರೋ ಹಾಗೆ ಆಯ್ತು. ನಡ್ರಿ ಒಳಗಡೆ. ದಣಿ, ದಯವಿಟ್ಟು ನನ್ನ ಮಾತು